ಓ ಬನ್ನಿ ಬನ್ನಿ ಬನ್ನಿ, ಈಗ ಬಂದ್ರಾ? ಹಾಂ, ಚೆನ್ನಾಗಿದ್ದೀರಾ ಅಜ್ಜರೇ? ನಾನು ಪ್ರವೀಣ್ ಅದನಲ್ಲ, ಅವರಪ್ಪ ನಾನು. ನಾವೆಲ್ಲ ಚೆನ್ನಾಗಿದ್ದೇವ್ರಿ. ನೀವು ರೀ? ನಾವು ಫಸ್ಟ್ ಕ್ಲಾಸ್ ಅದ ನೋಡ್ರಿ. ಈಕಿನ ನೋಡ್ರಿ ನನ್ನ ಮಗಳು ಪ್ರಿಯಾ ಅಂತಂದೆ. ಈಗ ನಿಮ್ಮ ಪ್ರವೀಣಗ ಕೇಳಕ್ಕೆ ಬಂದಿರಲ್ರಿ, ಈಕಿನ ನನ್ನ ಮಗಳು ಪ್ರಿಯಾ ಅಂತಂದೆ. ಇವತ್ತು ಮತ್ತೆ ಹೇಳಿದ್ರಲ್ರಿ ಹುಡುಗಿ ನೋಡಕ್ಕೆ ಬರ್ತೇವೆ ಅಂತಂದೆ. ಇವ ನನ್ನ ಮಗ ರೀ, ಇವ ನನ್ನ ಮಗ, ಆಮೇಲೆ ನನ್ನ ಮಗಳು. ಇವರಿಬ್ಬರ ರೀ ನನಗೆ ಮಕ್ಕಳು. ಈಕಿ ನನ್ನ ಸಸಿ ರೀ, ರೇಖಾ ಅಂತಂದೆ. ಆರಾಮದೇನಪ್ಪ? ಹ್ಞೂ ರೀ ಅಜ್ಜರ, ಆರಾಮದಾರ. ನೀವು ರೀ? ಎಲ್ಲರೂ ಒಬ್ರಿಕಿನ ಒಬ್ರಂಗ ಭಾಳ ಚಂದ ಕಾಣಕತ್ತೀರಿ ನೋಡಪ್ಪ ಇವತ್ತಂತ್ರನ. ನೀವು ಮದುಮಕ್ಕಳು ಮದುಮಗಳಾಗಿರಿ, ಅಂತ ಚಂದಾಗಿರಿ. ನಿಮ್ಮ ಹುಡುಗನ ಹಂಗೆ ಚಂದ ಏನ್ರಿ, ಭಾಳ ಚಲೋ ಕಾಣಕತ್ತಾನೆ. ಇವತ್ತು ಅರಿಬಿನ ಭಾಳ ಚಂದ ಅದಾವು. ನಮ್ಮ ಮನೆಯವರು ಇಲ್ರಿ, ಇದಕ್ಕೆ ಹೋಗ್ಯಾರ ಹೊಲಕ್ಕೆ. ಏನು ಹೆಣ್ಣು ನೋಡೋ ಶಾಸ್ತ್ರ ಅಲ್ಲ ಬರೀ, ನೀವು ಮಾಡ್ಕೊರಿ ಮನೆ ಏನಾರ ಅಂತಂದು ಹೇಳಿದ್ರೆ, ಹಾಗಾಗಿ ಮತ್ತೆ ನಡಿತೈತೆ ಬಿಡು. ಮತ್ತು ಮುಂದೆ ಏನಾರ ಹಣಕಾಯಿ ಇಡ ಮುಂದೆ ಮದುವೆ ಆಗೋದಕ್ಕೆ ಮತ್ತೆ ಇರಾಕ ಬೇಕಲ್ರಿ, ಇರ್ತಾರ್ರಿ. ಹಾಗಾಗಿ ಮತ್ತೆ ಇವತ್ತು ನಾವು ಹೊಲದಾಗ ಭಾಳ ಇದ್ದು ರೀ, ಭಾಳ ತುರ್ತಿದ್ದು ರೀ ಕೆಲಸ. ಹಾಗಾಗಿ ಅವ್ರು ಹೋದ್ರು. ಇರ್ಲಿ ಬಿಡ್ರಿ, ನಡಿತೈತೆ. ಮತ್ತೆ ಏನು ಮಾಡೋಕ್ಕಿಲ್ಲ ಮನ್ಯಾಗ, ಮತ್ತೆ ಕೆಲಸ ಇದ್ದಾಗ ಏನು ಮಾಡೋಕ್ಕಾಗಿಲ್ರಿ. ನಮಗೂ ಹೆಣ್ಣು ಭಾಳ ಮನ್ಸಿಗೆ ಬಂದೈತ್ರಿ. ಮುಂದಿಂದ ಏನಿದ್ರು ಮಾತುಕತೆ ಮಾಡ್ಕೊಳಕ್ಕೆ ಬರ್ತೈತಿ. ಮತ್ತು ಯಾವಾಗ ಏನು ಅನ್ನೋದನ್ನ ನಮ್ಮ ಕಡೆಯಿಂದ ಏನು ಅಭ್ಯಂತರ ಇಲ್ರಿ. ನೀವು ಯಾವಾಗ ಏನು ಹೇಳ್ತೀರಿ ಅವಾಗ ಮಾಡ್ಕೊಳ್ಳೋದ್ರಿ. ಹಂಗಾದ್ರೆ ನಾನು ನಮ್ಮ ಮನೆಯವ್ರು ಬರಲಿ ರೀ. ನಮ್ಮ ಮನೆಯವ್ರು ಕೂಟ್ಟು ಮಾತಾಡಿ ಏನು ಅನ್ನೋದು ನಿಮಗೆ ತಿಳಿಸ್ತೇನೆ ರೀ. ಒಟ್ಟು ಯಾವಾಗ ಮತ್ತೆ ಬರ್ತೀರಿ ಈಗ ಅಂತಂದು ನೋಡ್ತಾನೆ ರೀ. ಮತ್ತು ಮುಂದೆ ನಮಗೂ ಕೆಲಸಗಳು ಆಗ್ಬೇಕಲ್ರಿ, ಹೊಲ ಮನೆ ಕೆಲಸಗಳು ಎಲ್ಲ ಮುಗಿಸ್ಕೊಂಡು ನಾವು ಮದುವೆ ಹಮ್ಕೋಬೇಕು. ಹಾಗಾಗಿ ಈಗ ಮದುವೆ ಹಮ್ಕೊಂಡ್ವಿ ಅಂದ್ರೆ ಮತ್ತೆ ಆತಿತ್ಲಾಗ ಹೊಲದಾಗ ಮಾಡೋಕ್ಕಾಗಿಲ್ಲ ರೀ. ಅವನ್ನೆಲ್ಲ ಮುಗಿಸ್ಕೊಂಡು ಮದುವೆ ಹಮ್ಕೊಳ್ಳೋಣ ಅಂತಂದು. ನೀವು ಹೇಳೋದು ಕರೆ ಬಿಡ್ರಿ. ನಿಮ್ಮದು ಮತ್ತು ಹೊಲದಾಗಿನ ಎಲ್ಲ ಕೆಲಸ ಮುಗಿಸ್ಕೇರಿ, ರಗಡು ಇರ್ತಾವ್ರಿ ಕೆಲಸಗಳೆಲ್ಲ ಮುಗಿಸ್ಕೇರಿ. ಮುಂದೆ ಏನಿದ್ರು ಮತ್ತು ಯಾವಾಗ ಅಂತೀರಿ ಅವಾಗ ಮಾಡೋದ್ರಿ. ಮತ್ತು ಆತು ತಗೋರಿ, ಹೆಣ್ಣು ನೋಡಿದ್ವಿ ಎಲ್ಲ ಆತು. ಮತ್ತು ನಾವು ಬರ್ತೇವೆ ತಗೋರಿ. ಹಂಗಾರೆ ಬಂದು ಹಿಂಗೆ ಹೊಂಟ್ರಲ್ರಿ, ತಡ್ರಿ. ಉಪ್ಪಿಟ್ಟು ಸೀರಾ ಮಾಡ್ಸೇವ್ರಿ, ತಿನ್ಕೊಂಡು ಹೋಗಂತ್ರಂತ ಕುಂದ್ರಿ. ಈಕಿನ ರೇಖಾ ಹೋಗು, ಆ ಸೀರೆ ಬಿಚ್ಚಿ ಯಾವ್ದಾರ ಒಂದು ಡ್ರೆಸ್ ಹಾಕೊಂಡು ಉಪ್ಪಿಟ್ಟು ಸೀರಾ ಅದನ್ನ ತಂದು ಕೊಡು ಅವರಿಗೆ. ಹ್ಞೂ ರೀ ಸರ್. ನೀನು ಹೋಗುವ, ಯಾವ ಥರ ಒಂದು ಡ್ರೆಸ್ ಹಾಕೋ. ಅದು ಹಾಕೋಬೇಡ, ಬಾಡಿ ಟೈಪು ಕೆಂತಿಯಲ್ಲ ಅದನ್ನ ಹಾಕೋಬೇಡ. ಆ ಬಾಡಿ ಟೈಪು ಆ ಪ್ಯಾಂಟ್ ಅದನ್ನ ಹೋಗು, ಯಾವ್ದಾರ ಒಂದು ಚಲೋ ಒಂದು ಡ್ರೆಸ್ ಹಾಕಿ ಆ ಸೀರೆ ಉಚ್ಚಿ. ಹ್ಞೂ ಬೇವ. ಎಲ್ಲರೂ ಉಪ್ಪಿಟ್ಟು ಕೇಸರಿ ಬಾತು ತಿಂದ ನಂತರ ಅಮ್ಮರ ಇಪ್ಪಟ್ಟು ನಾವು ಬರ್ತೇವೆ ತಗೋರಿ. ಉಪ್ಪಿಟ್ಟು ಸೀರಾ ಅದು ಭಾಳ ಚಲೋ ಐತ್ರಿ. ಮತ್ತು ಏನು ಅನ್ನೋದನ್ನ ನೀವು ಫೋನ್ ಮಾಡಿ ಹೇಳ್ಬಿಡ್ರಿ. ನಮ್ಮ ಪ್ರವೀಣಿಗೆ ಮಾಡಿರಿ, ಅವ್ನು ಏನು ಅನ್ನೋದು ನನಗೆ ಹೇಳ್ತಾನೆ ರೀ. ಆಯ್ತು ತಗೋರಿ. ಏನು ಅನ್ನೋದು ಹೇಳ್ತೀವಿ. ಚಲೋ ಐತೇನ್ರಿ? ನನ್ನ ಸೊಸಿನ ಮಾಡ್ಯಾಡ್ರಿ, ಭಾಳ ಚಲೋ ಮಾಡ್ತಾಳ್ರಿ ಅಡುಗೆ. ಹಾಗೆಲ್ಲ ಮತ್ತು ನಮ್ಮ ಸೊಸಿ ಎಲ್ಲ ಮಾಡ್ತಾಳ್ರಿ ಅಡುಗೆನ. ಈಗಿನ ಕೆಲಸ ಎಲ್ಲ ನನಗೂ ಇವ್ರು ಓದಾಗಿಂದ ಮನ್ಯಾಗ ಆಗದಿಲ್ರಿ. ಏನು ಮನ್ಯಾಗ ಕೆಲ್ಸಕ್ಕೆ ಬಂದು ಹೋದ್ರೂ ಇನ್ಮೇಲೆ ಸೊಸಿ ಬರ್ತಾಳಲ್ರಿ, ಚಲೋ ಆಯ್ತು ನಮಗೂ. ಇದ ನನ್ನ ಮಗಳ ಏನು ಬರಂಗಿಲ್ಲ, ನಾನು ಏನು ಕಲಿಸಿಲ್ಲ. ಮಾಡ್ತಾಳೆ, ಅವ್ರ ಅತ್ತಿಗೆ ನೋಡಿ ಎಲ್ಲ ಕಲ್ಕೊಂತಾಳೆ. ಇಲ್ಲಿ ತಗೋರಿ, ಮದುವೆ ಅನ್ನತ್ಲೆ ಎಲ್ಲ ಕಲ್ಕೊಂಡ ಬರ್ತಾಳೆ ನಿಮ್ಮ ಮನೆಗೆ. ಪ್ರವೀಣ್, ನಿನಗೂ ಅದನ್ನ ಹೇಳೋದು ನಾನು. ನಮ್ಮ ತಂಗಿಗೆ ಯಾವುದು ಕೊರತೆ ಬರಲಂಗ ಚಲೋ ತಂಗ ನೋಡ್ಕೊ. ನೀವೇನು ಚಿಂತೆ ಮಾಡಬೇಡ್ರಿ. ನನ್ನ ಪ್ರಿಯನ್ ನಾನು ಭಾಳ ಚಲೋನೇ ನೋಡ್ಕೊತಾನೆ ರೀ. ಪ್ರಿಯಾ, ಇಂಥವ ಅರಿಬಿ ಹಾಕೊಳ್ಳವ. ಅವು ಏನವ ಒಂಚೂರು ಚಲೋ ಕಾಣಂಗಿಲ್ಲ ನೋಡು. ಅರಿಬಿ ಹಾಕೊಂತಿದ್ಯಲ್ಲ ಒಂದು ಮುಂಚೆ. ನಡೀತೈತಿ, ಮನೆಗಿದ್ದಾಗ ಹಾಕೊಳ್ಳಿ. ಅಂದ್ರೆ ಯಾರ ಬಂದಾಗ ಮಾಡಿದಾಗ ಇಂಥವು ಚೂಡಿದಾರವನ್ನು ಹಾಕೋ ಅಷ್ಟೇ ಪ್ರಿಯಾ. ನಾವು ಬರ್ತೇವೆ ತಗೋರಿ. ಬಾಯ್ ಪ್ರಿಯಾ. ಬಾಯ್. ಯಪ್ಪ ದೇವ್ರೆ, ಏನೋ ಆಕತಿ ಅಂದ್ಕೊಂಡೆ. ಎಲ್ಲ ಚಲೋ ತಂಗ ಸುಖ ಅಂತ ಆತು ಅಂತ ಇಂತು. ಯಾಕವ ಅಂಥದ್ದೇನಾಗಿತ್ತೆ? ಅಂಥದ್ದೇನಿಲ್ಲಪ್ಪ. ಯಪ್ಪ ನಿಮ್ಮ ತಂಗಿ ಒಂದು ಒಳ್ಳೆ ಮನೆಗೆ ಹೋಗಿದ್ಲಲ್ಲ, ಅಷ್ಟೇ ನನಗೆ ಸಮಾಧಾನ ನೋಡು. ಎಲ್ಲ ತಂದೆ ತಾಯಿಗೂ ಅದ ಇರ್ತೈತಿ. ಮಗಳು ಒಂದು ಒಳ್ಳೆ ಮನೆಗೆ ಹೋಗಿ ಇರ್ಬೇಕು ಅನ್ನೋದು. ಏನೋ ಒಂದು ಒಳ್ಳೆ ಮನೆಗೆ ಬಿದ್ಲಲ್ಲ, ಅಷ್ಟೇ ಖುಷಿ ನೋಡಿ ನನಗಂತೂ. ಹಾಲು ಕುಡ್ದಷ್ಟು ಸಂತೋಷ ಆಗ್ತೈತಿ. ಹ್ಞೂ, ನನಗೂ ಅಷ್ಟು ಖುಷಿ ಆಗತ್ತೈತೆ ನೋಡು. ನನ್ನ ತಂಗಿಯ ಮದುವೆ ಜೋರು 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 ಜೋರು. ಇದಲ್ರಿ ಜೀವನ ಅಂದ್ರೆ. ನೋಡ್ರಿ, ನಮ್ಮತ್ತಿ ಮಗಳು ಒಳ್ಳೆ ಮನೆಗೆ ಹೋಗ್ತಾಳ ಅನ್ನೋದು ಎಷ್ಟು ಖುಷಿ ಐತಿ. ಅದ ಸೊಸಿ ತನ್ನ ಮನೆಯಾಗ ಹೆಂಗೆ ಅದಾಳ, ತನ್ನ ಸೊಸಿನ ಯಾವ ಥರ ನೋಡ್ಕೊಳಕತ್ತಾಳ ಅನ್ನೋದನ್ನ ಖಬರ ಇಲ್ಲ. ಗಂಡ ನೋಡ್ರಿ, ಅವ್ರ ತಂಗಿ ಮದ್ವೆ ಅಂತಂದು ಎಷ್ಟು ಖುಷಿಯಿಂದ ಬಿಗಾಕತ್ತಾನ. ಅದ ನನ್ನ ಹೆಂಡ್ತಿನ ಒಂದು ಹೆಣ್ಣು ಅಂತಂದು ಯಾವತ್ತೂ ತಿಳ್ಕೊಳ್ಳೇ ಇಲ್ಲ ಅವನು. ತನ್ನ ಹೆಂಡ್ತಿದು ಕಷ್ಟ ಸುಖ ಕೇಳಿಲ್ಲ. ಹೆಂಗದಿ ಉಂಡೆ ಬಿಟ್ಟೆ, ತಾಯಿ ಇಲ್ದಕ್ಕಿ ಯಾವ ಥರ ನೋಡ್ಕೋಬೋದ್ರಿ ಇವರು. ಆದ್ರೆ ನೋಡ್ರಿ, ನೋಡ್ರಿ ಜೀವನ ಅಂದ್ರೆ. ಇವತ್ತಿನ ಕತೆ ಹೆಂಗೆ ಅನ್ನಿಸ್ತಾನೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ನಾನು ಯಾರ ಕತೆನೂ ಇದನ್ನು ಮಾಡ್ಬೇಕಂತ ಮಾಡಿಲ್ರಿ. ನಾನು ಓನ್ ಕತೆನ ನನ್ನ ತಲೆಯಾಗ ನಾನು ಏನು ಕತೆ ಮಾಡ್ಬೇಕು ಇವತ್ತು ಅನ್ನೋದನ್ನು ನನ್ನ ತಲೆಯಾಗ ನಾನು ಸೃಷ್ಟಿಸಿ ಯಾವ್ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ಮಾಡ್ತೀನಿ ರೀ. ಇನ್ನೊಬ್ರು ಕತೆ ಕದ್ದು ಮಾಡೋ ಅಂಥ ಅವಶ್ಯಕತೆ ನನಗಿಲ್ರಿ. ಕಷ್ಟಪಟ್ಟು ನಾನು ಬೆಳಿಬೇಕು ಅಂತಲೇ ಮಾಡೋದಿಲ್ಲ. ನನಗೂ 2 ಮಕ್ಕಳು ಅದಾವ್ರಿ, ಸಣ್ಣವು. ಮಕ್ಕಳನ್ನ ಇಟ್ಕೊಂಡು ಮನೆಗಿನ ಕೆಲಸ ಮಾಡಿಕೊಂಡು ಗಂಡರು ಅತ್ತೆ ಮಾವ ಎಲ್ಲರನ್ನೂ ನೋಡ್ಕೊಂಡು ನಾನು ಇದನ್ನು ಮಾಡಕತ್ತಿರೋದ್ರಿ. ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೇನೆ ರೀ. ಲೈಕ್ ಕೊಡಿರಿ ಆದಷ್ಟು. ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಭಾಳ ಚೆನ್ನಾಗಿರೋ ಕತೆಗಳ್ನ ಹಾಕ್ತೇನೆ ರೀ. ನಿಮ್ಮ ಸಪೋರ್ಟ್ ನನಗೆ ಭಾಳ ಮುಖ್ಯ ಐತ್ರಿ.
ನಾ ಹೋಗಿ ಬರ್ತಾನೆ ತಗೋ ಅಪ್ಪಂಗೆ ಹೇಳು. ಅಪ್ಪನ ನೋಡು ನಾ ಊರಿಗೆ ಹೋಗೋ ಮುಂದೆ ಮನೆಯಾಗಿಲ್ಲ ಹೊಲಕ್ಕೆ ಹೋಗೈತೇನೆ. ಹ್ಞೂ ನನ್ನ ಮಗಳ ಹೊಲಕ್ಕೆ ಹೋಗೈತಿ. ನಿಮ್ಮಪ್ಪ ಹುಷಾರು ನೋಡುವ. ಪ್ರವೀಣ ನನ್ನ ಮಗಳನ್ನ ಚಲೋ ನೋಡ್ಕೊಳಪ್ಪ. ಇನ್ನ ನೀವೇನು ಚಿಂತೆ ಮಾಡಬೇಡ್ರಿ ಅತ್ಯಾರ, ನಾ ಚಲೋನ ನೋಡ್ಕೊತಾನೆ ರೀ. ಮುಂಚಿಂದನ ಇಷ್ಟನ ಪಟ್ಟಾನಲ್ರಿ. ಆಕಿನೇನು ಎದಕ್ಕೂ ಕೊರತಿಲ್ದಂಗೆ ಚಲೋ ನೋಡ್ಕೊಂಡು ಹೋಗ್ತಾನೆ ನೋಡ್ರಿ. ಮನ್ಯಾಗ ಆಕಿಗೆ ಯಾರ್ರೀ ಆಕಿಗೆ ಅಡೆತಡೆ ಮಾಡೋರು? ಮನ್ಯಾಗ ಎಲ್ಲ ಆಕಿ ಕೈ ಆಕಿ ಬಾಯಿ ಆಕಿನ ಎಲ್ಲ ಮಾಡ್ಕೊಂಡು ಹೋಗೋದು. ಆಕಿಗೆ ಅದು ಮಾಡಬೇಡ ಇದು ಮಾಡಬೇಡ ಅನ್ನೋರು ಯಾರು ಇಲ್ಲ, ಎಲ್ಲ ಹಾಕಿದಾರಿ. ಏನಪ್ಪ ಹೋಗ್ಬರ್ರಿ, ಹುಷಾರ್ಲಿ ಹೋಗ್ಬರ್ರಿ. ಫೋನ್ ಮಾಡುವ ಊರಿಗೆ ಹೋಗ್ಬಿಟ್ಟತ್ಲೆ. ಇವ ನಾವೇನು ಒಂದು ಮಣ ದೂರ ಇಲ್ಲಿ ತಗೋ. ಏನು ಎಡೆ ಬಿದ್ದರೆ ಇಲ್ಲಿ ಇರ್ತೇವೆ, ಎಡೆ ಬಿದ್ದರೆ ಅಲ್ಲಿ ಇರ್ತೇವೆ ಆಟ. ಬರ್ತಾನೆ ತಗೋ, ಫೋನ್ ಮಾಡ್ತೇನೆ ಹೋಗತ್ಲೆ. ಸರಿ ತಗೋ ಹೋಗ್ಬರ್ರಿ, ಹುಷಾರವ. ಅಲ್ಲವ ಈಗಿನ ಚಲೋ ಮಾತಾಡಕತ್ತಿದ್ದೆ, ಯಾಕೆ ಆಡಕತ್ತಿ? ನಾ ಏನು ಬರ್ಲಿಲ್ಲಂಗೆ ಅಲ್ಲೇ ಇರ್ತಾನೆ. ನಾನು ಬರ್ತಾನೆ ಹೋಗ್ತಾನೆ ಮಾಡ್ತೇನೆ. ನೀನು ಬಾ ನಾನು ನೋಡಂಗಾದ್ರೆ ನಾನು ಬರ್ತಾನೆ. ಹ್ಞೂ ನನ್ನ ಮಗಳ ವೈನಿ ಹೋಗಿ ಬರ್ತಾನೆ. ಅಣ್ಣ ಹೋಗಿ ಬರ್ತಾನೆ. ಹ್ಞೂ ಪ್ರಿಯಾ ಹೋಗಿ ಬಾ. ಹುಷಾರು ನೋಡು. ಹ್ಞೂ ಹೋಗ್ಬಾ. ನನ್ನ ಮಗಳು ಇಲ್ಲೇ ಬಿಡ, ಶಾಲೆಗೆ ಹೋಗೈತಿ ಬರ್ತೈತಿ ಅನ್ಕೊಂತಿದ್ದೆ. ಬಟ್ ಗಂಡನ ಮನೆಗೆ ಹೋದ್ಲು. ಎದಕ್ಕಾರ ಆಗ್ಲಿಪ್ಪ ಅಂದ ತಕ್ಷಣ ಬರ್ತಿದ್ಲು. ಇನ್ನು ಗಂಡಂದು ಮಾವಂದು ಪರ್ಮಿಷನ್ ತಗೋಬೇಕು, ಬರಾಕ ಹೋಗ್ಬೇಕು. ಯವ್ವ ಹಂಗೆ ಅನ್ಕೊಂತಿ. ಪ್ರವೀಣ ಚಲೋನ ನೋಡ್ಕೊಂತಂತದ. ಯಾಕಂದ್ರೆ ಇಷ್ಟಪಟ್ಟು ಮದುವೆ ಆಗ್ಯಾರ ಅಂದಮೇಲೆ ಚಲೋನ ನೋಡ್ಕೊಂತಾರೆ. ಹತ್ತಿರ ಏನಾಗಲ್ಲ, ಸುಮ್ಮನೆ ರೀ, ಸಮಾಧಾನ ಮಾಡ್ಕೊಳ್ರಿ. ನಾನು ಬಾಂಡೆ ಹೋದವ್ರಿ, ಬಟ್ಟಿನ ಭಾಳ ಅದಾವ್ರು, ಒಗಡು ಬಿದ್ದವು. ಮದುವೆ ಆದ್ಸುಟ್ಟು ಮದುವೆ ಅಂತಂದು ಏನೇನು ಹೋಗದ ಇಲ್ಲರಿ, ಬಟ್ಟೆ ಹಂಗಾಗಿ ಕುಂತವು. ನಾವು ಸರ್ವಿ ನಾನು ಹೋಗದಾಗಿ ಬಾಂಡೆ ತೊಳಿತೇನೆ ರೀ. ಆಮೇಲೆ ಅಡುಗೆ ಮಾಡ್ತೇನೆ ರೀ. ಸರಿ ತಗೋ ಆತು. ಲಘುನ ನೀರು ಹಿಡ್ಕೊಂಡು ಹೋಗಿ ಓಸು ಬಾಂಡೆ ತೊಳಿಬೇಕು, ಇಲ್ಲಾಂದ್ರೆ ಬಾಂಡೆ ಹಂಗ ಉಳ್ಕೊಂತವು. ಏನ್ರಿ ಪರವಕರ ಆತೇನ್ರಿ ಕೆಲಸ? ನೋಡಿ ಆತು ಈಗಿನ ಕೆಲಸ. 4 ಬಟ್ಟಿದು ನೀವು ಯಾಕ ಒಗ್ಯಂಗಾಗಿದ್ದಲ್ವ, ಸಾಕಾದಂಗಾಗಿತ್ತು ಹೊಲ ಮನೆ ಕೆಲ್ಸಕ್ಕೆ ಹೋಗಿ. ಹಂಗಾಗಿ ಹೋಗೋದೆಲ್ಲ ಹಂಗ ಕುಡಿದ್ವಾ, ಹೋಗೋದಕ್ಕನ ಅಂತಂದು ನೀರು ಇದ್ದಿಲ್ಲ, ನೀರು ಹಿಡ್ಕೊಂಡು ಹೋಗೋಣ ಅಂತ ಬನ್ನಿ. ಹೌದ್ರಾ? ಮತ್ತೆ ಅಡಿಗೆಲ್ಲ ಆಗಿತ್ರೆ? ಅಡಿಗೆಲ್ಲ ಆಗಿತ್ವಾ. ನಿಮ್ದು ಹೌದು ಕೇಳ್ಬೇಕು ಅನ್ಕಂಡೆ. ನಿಮ್ಮ ಇಕ್ಕಿದ್ದು ನಿಮ್ಮ ನಾದಿನ ಮದುವೆ ಆತಂತಲ್ಲ, ಹೌದಾ? ಹ್ಞೂ ರೀ, ಇವತ್ತು ಹೋದ್ಲು ನೋಡ್ರಿ ಗಂಡನ ಮನೆಗೆ. ಮೊನ್ನೆನ ಮದುವೆ ಆತ್ರಿ, ನಿನ್ನೆ ಬಂದು ಇಲ್ಲೇ ಇದ್ರು, ಇವತ್ತು ಹೋಗ್ಯಾಳ್ರಿ. ಅಯ್ಯಯ್ಯ ಅದೇಂತ ಮದುವೆ ಮಾಡ್ತಾರೆ ನಿಮ್ಮ ಅತ್ತಿ? ಒಬ್ರನ್ನ ಕಡೆ ಕರೆದಲ್ಲ ಓಣ್ಯಾಗ ತೀರ. ಏನು ಓಣ್ಯಾಗಿನ ಮಂದಿ ಎಲ್ಲ ವಿಜಯ ಹಾಕಿದ್ದಾರೆ ನಿಮ್ಮ ಅತ್ತಿಗೆ? ಇಲ್ರಿ, ಅವು ಸೌಸರದಾಗ ಆತ್ರಿ ಮದ್ವಿ, ಯಾರಿಗೂ ಹೇಳಿಲ್ರಿ. ಅವ್ರ ಮನೆಯವರು ನಾವು ಆಟ ಸೇರಿ ಮಾಡ್ಕೊಂಬಂದಿರಿ. ಇಲ್ಲೇ ದೇವಸ್ಥಾನದಾಗ ಹೋಗಿ ತಳೆ ಕಟ್ಸ್ಕೊಂಬಂದು ಮನ್ಯಾಗ ಎಲ್ಲ ಶಾಸ್ತ್ರ ಮುಗಿಸಿ ಇವತ್ತು ಕಳ್ಸೇವ್ ನೋಡ್ರಿ. ಅಲ್ವಾ ಮನ್ಯಾಗ ಬಳಿ ಇಡ್ಸಾಕ ಮುತ್ತೈದರಿಗೆ ಬಳಿ ಯಾವಾಗ ಇಡ್ಲಿಲ್ಲಂಗೆ ಇಡಬಾರ್ದು. ಅದು ಮಗಳ ಮದುವೆ ಮುತ್ತೈದು ಬಳಿ ಇಡ್ಸಾಕ ಬೇಕು ಅವನ್ನ. ಹ್ಞೂ ರೀ, ಆದ್ರೂ ಏನು ಮಾಡ್ಬೇಕ್ರಿ, ಅವು ಸೌಸರ ಆತು. ಮತ್ತು ಯಾರಿಗೂ ಏನೂ ಹೇಳಿಲ್ರಿ. ಹೌದು ಬಿಡವ, ನೀನು ನಿಮ್ಮ ಅತ್ತೆ ಬಿಟ್ಕೊಡಂಗಿಲ್ಲ ಬಿಡು. ನಿಮ್ಮ ಅತ್ತೆನ ನೀನು ಕೂಟ ಪಾಡಿದ್ದು ನಿನಗೆಲ್ಲ ಚಲೋ ತಂಗೆ ನೋಡ್ಕೊಂಡಿದ್ರ ನೀನು ಇದು ಮಾಡ್ತಿದ್ದಿ. ಯಾಕೆ ಹಂಗಿತ್ತು ಹೆಂಗದಿ, ಆದರೂ ಚಲೋನ ಬಿಡವ. ಅತ್ತೆನ ಯಾವಾಗ ಬಿಟ್ಕೊಡ್ಬಾರ್ದು. ಮತ್ತು ಮಂದಿದ್ರಿಗೆ ಮತ್ತು ಮನೆಗಿಂದ ಏಟರ ಇರಲಿ ರಾಡಿ ಮನೆಯನ್ನಾರು ಸೇರ್ಕೊಂಡು ಇದು ಮಾಡ್ಕೋಬೇಕು. ಮಂದಿದ್ರಿಗೆ ಹೇಳ್ಕೊಂಡು ಹೋಗೋದಲ್ಲ. ನೀನು ಹಂಗದಿ ಬಿಡವ. ಅಲ್ಲ ನೀನು ನಿಮ್ಮ ಅತ್ತೆ ಪರವಾಗಿ ಮಾತಾಡ್ತಿ, ನಿಮ್ಮ ಅತ್ತೆ ನಿನ್ನ ಪರವಾಗಿ ಮಾತಾಡ್ಬೇಕಲ್ಲ. ತುಂಬ ಮಾಡುವ ತೆಗಿಲೇನಿಲ್ಲ ತಕ್ಕಂತ. ನಿಮ್ಮದು ಹೊಲದಾಗಿಂದ ಕೆಲಸ ಎಲ್ಲ ಮುಗಿತ್ರೆ? ಅಯ್ಯ ಇನ್ನೊಂದಿಟ್ಟು ಕಳೆ ತೆಗೆದೈತಿ, ನಾಳೆ ಹೋಗ್ಬೇಕು ನೋಡು. ನಿಮ್ದು ಏನಾಗ ಹೋಗ್ಬೇಕಣ್ಣ? ನಾಳೆ ನಾನು ನಾಳೆ ಹೋಗ್ಬೇಕ್ರಿ. ಕಳೆ ತೆಗೆದೊಂದಿಟ್ಟು ಐತಿ.